ಹಲೋ, ಆಸ್ತಿ ನನ್ನ ಹೆಸರಿಗೆ ಬಂದಾಯ್ತು. ಎಸ್, ನಂಬಿಕೆ ಅನ್ನೋ ಅಸ್ತ್ರದಿಂದ ಏನೇನು ಗಿಟ್ಟಿಸ್ಕೋಬೇಕೋ ಎಲ್ಲ ಗಿಟ್ಟಿಸ್ಕೊಂಡಿದ್ದೀನಿ. ಇನ್ಮೇಲೆ ನನ್ನ ಆಟ ಶುರು ಮಾಡ್ತೀನಿ. ಹುಷಾರು. ವಾವ್ ಅಣ್ಣ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯೋ. ಕೇಕ್ ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬೇಗ ಬೇಗ ಕಟ್ ಮಾಡಿ, ನಂಗೆ ತಿನ್ಬೇಕು ಅನ್ನಿಸ್ತದ. ನಂಗೂ ಅಷ್ಟೇ. ರಚನಾ, ಬೇಗ ಬೇಗ ಕೇಕ್ ಕಟ್ ಮಾಡು. ನಿನಗೆ ಇಷ್ಟವಾಗಿರೋ ಪೇಸ್ಟ್ರಿ ಕೇಕ್ ಇದು. ಲೇಟ್ ಮಾಡಿದ್ರೆ ಕರ್ಗೋಗತ್ತೆ. ಇರಿ ಅಮ್ಮ, ಕಮ್ಲಿನೂ ಬಂದ್ಬಿಡ್ಲಿ. ಕಮಲಿ, ಅಮರಲ್ಲಿ ಅದು ಅಮರಣ್ಣಂಗೆ ಫೋನ್ ಬಂತು, ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೊರಗಡೆ ಹೋಗೋನೆ. ರಿಷಿ, ಹೋಗಪ್ಪ, ಬೇಕರಿ. ಹಾ, ನಾನು ನೋಡ್ಕೊಂಡ್ ಬರ್ತೀನಿ. ಕಮ್ಲಿ ಬಾ, ನಾವ್ ಅಷ್ಟಲ್ಲಿ ಫೋಟೋ ತಗೋಣ. ಸೆಲ್ಫಿ ಟೈಮ್. ಕಮಲಿ ಅವರೇ, ಅಮರ್ ಎಲ್ಲೂ ಕಾಣಿಸ್ತಿಲ್ಲ. ನೀವು ಅವನು ಹೊರಗಡೆ ಹೋಗಿದ್ದನ್ನ ನೋಡಿದ್ರಾ? ಹ್ಞೂ ಸರ್, ಆಚೆನೆ ಹೋದ. ಹೌದಾ? ರೂಮಲ್ಲಿ ಇರ್ಬೇಕಾದ್ರೆ ನಾನು ಅಷ್ಟೇ ನೋಡ್ಕೊಂಡ್ಬಿಡ್ತೀನಿ. ಒಂದ್ ಸೆಕೆಂಡ್. ಅಣ್ಣ, ನೀನ್ ಮಿಸ್ ಆಗಿದೆ ಫೋಟೋಗೆ. ಈ ಸರಿ ನಾವು ತಗೋಣಮ್ಮ. ಎಲ್ಲರೂ ನಗ್ತಾ ಇರಬೇಕು. ಸ್ಮೈಲ್. ತಾರಾ, ಅಮರ್ ರೂಮಲ್ಲಿ ಇಲ್ಲ. ರೂಮಲ್ಲೂ ಇಲ್ವಾ? ಹಾಗಾದ್ರೆ ನಾನು ಮೇಲ್ಗಡೆ ರೂಮ್ ಎಲ್ಲ ನೋಡ್ಕೊಂಡ್ ಬರ್ತೀನಿ. ಕಮಲಿ ಅವರೇ, ನೀವು ಟೆರಸ್ ನೋಡಿ. ಸರಿ ಸರ್. ಅವ್ನು ಮಾತಾಡ್ತಾ ಮಾತಾಡ್ತಾ ಹಿಂದಕ್ಕೆ ಹೋಗಿರ್ಬೋದು. ಒಂದ್ಸರಿ ಗಾರ್ಡನ್ ನೋಡ್ಕೊಂಬರ್ತೀನಿ. ಹಾ, ಬಾವಾ, 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 ಬಾವಾ. ಅಮ್ಮ ರೂಮ್ಗಳಲ್ಲೂ ಇಲ್ಲಪ್ಪ. ನಾನು ಟೆರೆಸ್ನಾಗೂ ನೋಡಿದೆ, ಅವನಲ್ಲೂ ಕಾಣ್ತಾ ಇಲ್ಲ. ಹೌದಾ? ಎಲ್ಲೋಗಿರ್ಬೋದು? ರಚನಾ, ಕಾಲ್ ಮಾಡು. ಅಮ್ಮ, ಅವ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ಸಲ ಮಾಡು. ಅಪ್ಪ, ಫೋನಲ್ಲಿ ಮಾತಾಡ್ಕೊಂಡು ಅಮ್ಮವ್ರು ಇಲ್ಲೇ ಎಲ್ಲರೂ ಹೋಗಿರ್ಬೋದು. ನಾನೊಂದ್ಸಲಿ ಹೋಗಿ ನೋಡ್ತೀನಿ. ನಾನು ಬರ್ತೀನಿ ಮಾವಯ್ಯ. ಅಪ್ಪ, ನಾನು ಬರ್ತೀನಿ. ರಚನಾ, ಅವ್ರು ನೋಡ್ಕೊಂಡು ಬರ್ತಾರಿರು. ಇಲ್ಲ ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾನು ಹೋಗಿ ಬರ್ತೀನಿ ರೀ. ಹುಷಾರು.
ಕಮ್ಮಿ ವಿಷಯ ಗೊತ್ತಾಯ್ತಾ? ಇಲ್ಲ ಅತ್ತೆಮ್ಮ, ಏನು ವಿಷಯ ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗ್ಬಿಟ್ಟ ಇವನು? ಇದ್ದಕ್ಕಿದ್ದಾಗೆ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ಅಮ್ಮ. ಎಲ್ಲಿ ಹೋದ? ರಚನಾ, ಏನೂ ಆಗಕ್ಕಿಲ್ಲ, ನೀನು ಸಮಾಧಾನ ಮಾಡ್ಕೊ. ಏನೂ ಆಗಕ್ಕಿಲ್ಲ, ಅಮರಣ್ಣ ವಾಪಸ್ ಬರ್ತಾನೆ. ಹಲೋ, ಹೇಳು ಕಮಲಿ. HMT, ಅಮರಣ್ಣ ಏನನ ನಿನ್ ಜೊತೆಗವನ? ಇಲ್ಲ ಕಮಲಿ, ಯಾಕೆ? ಯಾಕೂ ಇಲ್ಲ HMT, ಅವ್ನ್ ಫೋನ್ ರಿಸೀವ್ ಮಾಡ್ತಿಲ್ಲ, ಅದಕ್ಕೆಯಾ? ಹೌದಾ? ಅವನು ಇಷ್ಟೊತ್ತಲ್ಲಿ ಇಲ್ಲೂ ಹೋಗಲ್ವಲ್ಲ, ಮನೇಲೇ ಇರ್ತಾನೆ. ಇದ್ದ, ಇವಾಗ ಎಲ್ಲೋ ಆಚೆ ಹೋಗಿರ್ಬೇಕು. ಸರಿ, ನಾನು ನಿಂಗೆ ಆಮ್ಯಾಗ ಫೋನ್ ಮಾಡ್ತೀನಿ. ಅಣ್ಣ ಎಲ್ಲೋಗಿರ್ಬೋದು? ಕಮಲಿ ನೋಡಿದ್ರೆ ಟೆನ್ಷನ್ ಅಲ್ಲಿ ಮಾತಾಡ್ದಂಗಿತ್ತು. HMT ಏನಂದ ಕಮ್ಲಿ? ಅಮರಲ್ಲಿ ಇದಾನಂತ? ಇಲ್ಲ ರಚನಾ, ಅಲ್ಲಿಲ್ವಂತೆ. ರಚನಾ, ಸಮಾಧಾನ ಮಾಡ್ಕೋ. ರಚನಾ, ಅಳ್ಬೇಡಮ್ಮ. ನಿಮ್ಮಪ್ಪ ಅಣ್ಣ ಹುಡ್ಕೋದಕ್ಕೆ ಹೋಗಿದಾರಲ್ವಾ, ಕರ್ಕೊಂಡು ಬಂದ್ಬಿಡ್ತಾರೆ. ರಿಷಿ, ಅಮರ್ ಸಿಕ್ಕದ್ನಾ? ಇಲ್ಲ ಅಮ್ಮ. ಅಕ್ಕಪಕ್ಕ ರೋಡ್ಗಳೆಲ್ಲ ಹುಡುಕ್ಬಿಟ್ಟೆ, ಎಲ್ಲೂ ಸಿಗ್ಲಿಲ್ಲ. ರೀ, ನಾನು ಎಲ್ಲ ಕಡೆ ವಿಚಾರಿಸ್ತಿರ್ತಾರ, ಯಾರು ಕೇಳಿದ್ರು ನೋಡಿಲ್ಲ ಅಂತಾರೆ. ಮತ್ ಏನ್ ಮಾಡೋದು ಇವಾಗ? ಅಯ್ಯೋ ರಚನಾ, ನೀನ್ ಧೈರ್ಯ ಗೆಡ್ಬೇಡ, ಏನೂ ಆಗಕ್ಕಿಲ್ಲ, ಅಮರಣ್ಣ ವಾಪಸ್ ಬಂದೇ ಬರ್ತಾನೆ. ನಂಗೆ ಅರ್ಥನೇ ಆಗ್ತಿಲ್ಲ ಕಮ್ಲಿ. ಇವನು ಇಷ್ಟೊತ್ತು ನಮ್ ಜೊತೆನೆ ಇದ್ದವನು ಈಗ ಸಡನ್ ಆಗಿ ಎಲ್ಲಿಗೆ ಹೋದ? ರಚ್ಚು, ಟೆನ್ಷನ್ ಮಾಡ್ಕೋಬೇಡ, ಏನಾಗಲ್ಲ, ಬರ್ತಾನೆ, ಧೈರ್ಯ. ರಚನಾ, ಪ್ಲೀಸ್ ಸಮಾಧಾನ ಮಾಡ್ಕೊ. ಅಮರ್ನ ನಾವೆಲ್ಲರೂ ಹುಡುಕ್ತೀವಿ, ಅವನು ಎಲ್ಲೂ ಹೋಗಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಹೋಗಿ ಸ್ಟೇಷನ್ಗೆ ಒಂದು ಇಂಟಿಮೇಟ್ ಮಾಡಿ ಬರ್ತೀನಿ. ರಿಷಿ, ಅಷ್ಟು ಮಾಡು, ಯಾಕಂದ್ರೆ ಅಮರ್ ನಮಗೆ ಸಿಗ್ಬೇಕು, ಸೇಫ್ ಆಗಿರ್ಬೇಕು. ನಾನು ಹೋಗಿ ಬರ್ತೀನಿ. ರಿಷಿ, ಒಬ್ನೇ ಹೋಗ್ಬೇಡ. ಕಮಲಿ, ನೀನು ಜೊತೆಗೆ ಹೋಗಮ್ಮ. ಸರಿ ಅತ್ತೆಮ್ಮ. ಅಣ್ಣ, ನಾನು ಬರ್ತೀನಿ. ರಚನಾ, ಪ್ಲೀಸ್ ಅರ್ಥ ಮಾಡ್ಕೊ. ನೀನು ಇಲ್ಲೇ ಇರು, ನಾ ಹೋಗಿ ಬರ್ತೀನಿ. ಅಕಸ್ಮಾತ್ ಅಮರ್ ಏನಾರ ಮನೆಗೆ ವಾಪಸ್ ಬಂತು ಅಂದರೆ ನಂಗೊಂದು ಕಾಲ್ ಮಾಡಿ ವಿಷಯ ತಿಳಿಸಿ. ಓಕೆ ಕಮಲಿ ಅವರೇ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಏನಾಗಬೇಕಾಗಿತ್ತು? ಸರ್, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕಿತ್ತು. ಶಿವಪ್ಪ, ಅವ್ರನ್ನ ಕಳಿಸಿ. ಅಲ್ಲಿಗೆ ಹೋಗಿ. ಹೇಳಿ, ಏನು ವಿಷಯ? ಸರ್, ನನ್ನ ತಂಗಿ ಗಂಡ ಕಾಣಿಸ್ತಿಲ್ಲ, ಅಂದರೆ ನನ್ನ ಬಾವ. ಎಷ್ಟು ದಿವಸ ಆಯಿತು ಕಾಣೆಯಾಗಿ? ಈಗ ಒಂದು 2 ಅವರ್ ಹಿಂದೆ ಸರ್. ಯಾವುದೋ ಒಂದು ಕಾಲ್ ಬಂತು ಅಂತ ಮಾತಾಡೋದಕ್ಕೆ ಆಚೆ ಹೋದರು. ಅದಾದಮೇಲೆ ಮನೆಗೆ ಬರಲೇ ಇಲ್ಲ ಸರ್. ಎಲ್ಲ ಕಡೆ ಹುಡುಕಿದ್ವಿ ಸರ್, ಎಷ್ಟು ಹುಡುಕಿದ್ರು ಕಾಣಿಸ್ತಿಲ್ಲ. ಮನೇಲಿ ಜಗಳ ಆಯ್ತಾ ಅಥವಾ ಗಂಡ ಹೆಂಡತಿ ಮಧ್ಯಾಹ್ನ ಸಮಸ್ಯೆ ಇತ್ತಾ? ಆ ಥರ ಎಲ್ಲ ಏನೂ ಇಲ್ಲ ಸರ್. ಸರ್,
ಅವನು ನಮ್ಮನೆಯಾಗೇ ಇದ್ದ. ನಾವೆಲ್ಲರೂ ಖುಷಿಯಾಗೇ ಇದ್ವಿ. ಮದುವೆ ಆಗಿ ಇನ್ನು 3 ತಿಂಗಳಷ್ಟೇ ಸರ್ ಆಗಿರೋದು. ಏನು ಪ್ರಾಬ್ಲಮ್ ಇರಲಿಲ್ಲ ಸರ್. ಆದರೆ ಈಗ ಸಡನ್ನಾಗಿ ಕಾಣಿಸ್ತಾ ಇಲ್ಲ. ಏನಾದ್ರು ತೊಂದರೆ ಆಗಿರಬಹುದು, ಬೇಗ ಹುಡುಕೊಡಿ ಸರ್. ಪ್ರಾಬ್ಲಮ್ನ ಸಿಗಾಕೊಳ್ಳೋಂಥದ್ದು ಏನ್ರಿ ಆಗಿದೆ? ಎಲ್ಲಾದರೂ ಸಾಲ ಮಾಡ್ಕೊಂಡಿದ್ದಾರೇನ್ರಿ, ಅಥವಾ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಒಳ್ಳೆ ಸಿಗಾಕೊಂಡಿದ್ದಾರೇನ್ರಿ? ಅಯ್ಯೋ ಸರ್, ಅವನಂತವನಲ್ಲ. ಅವ್ನು ಫ್ಯಾನಿಗೆ ಒಳ್ಳೆಯವನು. ನಮ್ಮ ಮುಂದೆ ನೋಡೋಕೆ ಎಲ್ಲರೂ ಒಳ್ಳೆ ಥರನ ಕಾಣಿಸ್ತಾರೆ, ಅದ್ರ ಬೆನ್ನಿಂದನೇ ಅವ್ರ ಮುಖ ಎಂಥದ್ದು ಅಂತ ಗೊತ್ತಾಗೋದು. ಸರಿ, ಎಲ್ಲಿ ಕೆಲಸ ಮಾಡ್ತಿದ್ರು? ಸರ್, ಪೆಟ್ರೋಲ್ ಬಂಕು, ಗ್ಯಾರೇಜು ಇಲ್ಲೆಲ್ಲ ಕೆಲಸ ಮಾಡ್ತಿದ್ದೆ ಸರ್. ಏನು ಮೇಡಮ್, ಇಷ್ಟೊಂದು ಕಡೆ ಕೆಲಸ ಮಾಡ್ತಾರೆ, ದುಡ್ಡು ಅಂದ್ರೆ ಅಷ್ಟೊಂದು ಆಸೆನಾ ಅವ್ರಿಗೆ? ಸರ್, ಅವನಿಗೆ ಚೆನ್ನಾಗಿ ದುಡ್ದು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಆಸೆ ಇತ್ತು ಸರ್. ಸರಿ, ಅವ್ರ ಫೋಟೋ ಇದ್ರೆ ಕೊಡಿ. ಹಾಂ ಸರ್. ಇವರೇ. ಒಂದು ನಿಮಿಷ ಬಂದೆ. ರಚ್ಚು, ರಿಸೀವ್ ಮಾಡ್ತಿಲ್ವಾ? ಇಲ್ಲಪ್ಪ, ಇವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ. ಅವನಿಗೇನು ಸಮಸ್ಯೆ ಆಗಿದೆಯೋ ಏನೋ. ಅವನು ಯಾವತ್ತೂ ಹೀಗೆಲ್ಲ ಮಾಡ್ದವನೇ ಅಲ್ಲ. ಅವನಿಗೆ ಎಲ್ಲೇ ಹೋಗೋದಿದ್ರು ನನ್ನ ಹತ್ರ ಹೇಳ್ಬಿಟ್ಟೆ ಹೋಗ್ತಿದ್ದ. ಆದ್ರೆ ಇವತ್ತು ಯಾಕೆ? ಕಂದ, ರಚ್ಚು ಅಳ್ಬೇಡಮ್ಮ, ಏನೂ ಆಗಿರಲ್ಲ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ ಕಂದ, ಅಳ್ಬೇಡ. ನೋಡ್ರಿ ರಚ್ಚು, ರಿಷಿನು ಕಮಲಿ ಹೋಗಿದಾರಲ್ವಾ, ಪೊಲೀಸ್ಗೆ ವಿಷಯ ತಿಳಿಸ್ತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಖಂಡಿತ ಏನಾದರೂ ಇನ್ಫಾರ್ಮೇಶನ್ ಬರುತ್ತೆ, ಧೈರ್ಯವಾಗಿರು. ಆದ್ರೂ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಪ್ಪ. ರಚ್ಚು, ಯಾಕಮ್ಮ ಭಯ ಪಡ್ಕೋತಾ ಇದೀಯಾ? ನೋಡು, ಅವನಿಗೆ ನಾವು ಫೋನ್ ಮಾಡಿದ್ರೆ ರಿಂಗ್ ಆಗ್ತಿದೆ ಅಲ್ವಾ, ಏನೂ ಆಗಿರಲ್ಲ. ನೀನು ಟೆನ್ಷನ್ ಮಾಡ್ಕೋಬೇಡ, ಬಂದ್ಬಿಡ್ತೇನೆ. ರಿಷಿಯವರೇ, ಬೆಳೆದೋಗಿರೋ ವ್ಯಕ್ತಿ ನಿಮ್ಗೆ ಏನಾಗಬೇಕು? ನನ್ನ ತಂಗಿ ಗಂಡ, ನನ್ನ ಭಾವ. ನನ್ನ ಗಂಡ ಆಗಬೇಕು ಸರ್. ಅಂದರೆ ಒಡ ಹುಟ್ಟಿದ ಅಣ್ಣ ಅಲ್ಲ, ಅದಕ್ಕಿಂತ ಹೆಚ್ಚು. ಸರ್, ಯಾಕೆ, ಏನಾಯ್ತು? ರೀ, ಬುದ್ಧಿ ಇದೆಯೇನ್ರಿ ನಿಮಗೆ? ನೋಡಕ್ ದೊಡ್ಡ ಮನುಷ್ಯ ಥರ ಇದ್ದೀರಾ, ಎಜುಕೇಟೆಡ್ ಆಗಿದ್ದೀರಾ. ಇಂಥ ಫ್ರಾಡ್ಗೆ ಯಾರಾದರೂ ತೆಂಗಿನ ಕೊಟ್ಟು ಮದುವೆ ಮಾಡ್ತಾರಾ ಸರ್? ಅವನು ದೊಡ್ಡ ಕಳ್ಳ ರೀ. ಎಷ್ಟೋ ರಾಬ್ರಿ ಕೇಸಲ್ಲಿ ವಾಂಟೆಡ್ ಆಗಿ ನಾವೇ ಅವನ್ನ ಅರೆಸ್ಟ್ ಮಾಡಿದ್ವಿ. ಇತ್ತೀಚೆಗೆ ಜೈಲಿಂದ ಹೊರಗೆ ಬಂದಿದ್ದ. ಅವ್ನಿಗೆ ಹೇಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ವಿ? ಮೋಸ್ಟ್ಲಿ ಸುಳ್ಳು ಹೇಳಿ ಏನಾದರೂ ಮದುವೆ ಆಗಿರ್ಬೇಕು ಅವನು. ಸರ್, ಅವ್ನು ನಮ್ಮ ಹತ್ರ ಯಾವುದೇ ಥರ ಸುಳ್ಳು ಹೇಳಿಲ್ಲ. ಅವ್ನು ಕಳ್ಳ ಅಂತ ನಮಗೆ ಗೊತ್ತು. ಆದರೆ ಈಗ ಅವನು ತುಂಬ ಬದಲಾಗಿದ್ದ.
ತುಂಬ ಕಷ್ಟಪಡ್ತೀಯಾನೆ, ಕಷ್ಟಪಟ್ಟು ದುಡಿತಾ ಇದ್ದಾನೆ. ಅವನು ಬದಲಾದ್ಮೇಲೆ ನನ್ನ ತಂಗಿನ ಅವನು ಕೊಟ್ಟು ಮದುವೆ ಮಾಡಿದ್ದು. ಸರ್, ಅವನು ಹೊಟ್ಟೆ ಬಾಡಿಗೆ ಮೊದಲು ಕಳ್ತನ ಮಾಡ್ತಿದ್ದ, ಆದರೆ ಈಗ ಅದನ್ನೆಲ್ಲ ಬಿಟ್ಟು ಅವ್ನು ಸ್ಯಾನೇ ಬದಲಾಗವನೆ ಸರ್. ನೋಡಿ, ಒಂದ್ಸತಿ ಕಳ್ತನ ಮಾಡಿ ರುಚಿ ಕಂಡನು ಜೀವನದಲ್ಲಿ ಆ ಕೆಲಸ ಯಾವತ್ತೂ ಬಿಡಲ್ಲ. ದೊಡ್ಡವ್ರ ಮನೆ ಹೆಣ್ಣು ಸಿಕ್ಕರೆ ಸಿಗ್ಲಿ ಅಂತ ನಿಮ್ಮ ಹತ್ರ ಒಳ್ಳೆ ಒಂಥರ ನಾಟಕ ಆಡಿದ್ದಾನೆ ಸರ್. ಇಂಥ ಎಷ್ಟು ಕೇಸ್ ನೋಡಿದ್ದೀವಿ ನಾವು. ಮೊದಲು ನೀವು ಮನೆಗೆ ಹೋಗಿ ಮನೆಯಲ್ಲಿ ಚಿನ್ನ, ಒಡವೆ, ದುಡ್ಡು, ಕಾಸು ಎಲ್ಲ ಸರಿ ಇದೆಯಾ ಅಂತ ನೋಡಿ ಸರ್. ಅಥವಾ ಏನಾದರೂ ಮಿಸ್ ಆಗಿದೆಯಾ ಅಂತ ನೋಡಿ ಬಂದು ಹೇಳಿ. ಸರ್ ಇಲ್ಲ ಸರ್, ಅಮರ್ ಆ ಥರ ಅಲ್ಲ. ನೀವು ಇಷ್ಟೊಂದು ನಂಬಿದ್ದೀರಾ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಎಷ್ಟು ದಿವಸ ಆಯಿತು ಮದುವೆ ಆಗಿ? 3 ತಿಂಗಳಾಯ್ತು ಸರ್. ನೋಡಿ, 3 ತಿಂಗಳಲ್ಲಿ ಅವ್ನು ಕೈ ಚಳಕ ತೋರಿಸಿ ಹೋಗ್ಯಾನೆ. ನನಗನ್ಸತ್ತೆ ಅವನೆಲ್ಲ ಲಪ್ಟಾಯಿಸ್ಕೊಂಡು ಹೋಗಿದ್ದಾನೆ ಅಂತ. ಇನ್ನು ಅವ್ನು ಬರಲ್ಲ ಬಿಡಿ. ಅಯ್ಯೋ ಸರ್, ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ. ಅವನಂತವನಲ್ಲ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ಪ್ಲೀಸ್ ಅವನ ಹೊಡ್ಕೊಡಿ ಸರ್. ಸರಿ, ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿರಿ. ಏನಾದರೂ ಇನ್ಫಾರ್ಮೇಷನ್ ಬಂದರೆ ತಿಳಿಸ್ತೀವಿ. ಶಿವಪ್ಪ, ಇವರಿಂದ ಒಂದು ಕಂಪ್ಲೇಂಟ್ ತಗೊಳ್ಳಿ. ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಹೇಳ್ತೀವಿ. ಶೋರ್ ಸರ್. ಬನ್ನಿ. ಶಂಭು, ಇಷ್ಟೊತ್ತಲ್ಲಿ ಎಲ್ಲೋಗ್ತಿದ್ಯಾ? ಯಾಕೆ ನಿಮ್ಗೆ ವಿಷಯ ಗೊತ್ತಾಗಿಲ್ವಾ? ಏನಾಯ್ತು? ಯಾಕೆ ಎಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಮೇಡಮ್, ಅಮರ್ ಕಾಣ್ತಿಲ್ವಂತೆ. ಕಾಣ್ತಿಲ್ವಾ? ಕಾಣ್ತಿಲ್ಲ ಅಂದ್ರೆ ಏನರ್ಥ? ಅದೇನಂದ್ರೆ ರಚನಾ ಮತ್ತೆ ಒಂದು ಮದುವೆ ಆಗಿ 100 ದಿನ ಆಯ್ತು ಅಂತ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರಂತೆ. ಆದ್ರೆ ಅವ್ನ ಮನೇನ ಕಾಣಿಸ್ತಿಲ್ವಂತೆ, ಮಿಸ್ ಆಗವನೆ. ವಾಟ್? ಮನೇಲಿದ್ದವನು ಮಿಸ್ ಆಗಿದ್ದಾನೆ ಅಂದ್ರೆ ಏನರ್ಥ? ಎಲ್ಲ ಒಂಥರ ವಿಚಿತ್ರವಾಗಿದೆಯಲ್ಲ. ಅಲ್ಲೇನ್ ನಡೀತು ಅಂತ ನಂಗೂ ಗೊತ್ತಿಲ್ಲ ಮೇಡಮ್. ಕಮಲಿ ಈಗ ತಾನೇ ಫೋನ್ ಮಾಡಿ ಹೇಳಿದ್ಲು. ಅಮರ್ನ ಅಲ್ಲೆಲ್ಲರೂ ಹುಡುಕ್ತಾವ್ರಂತೆ. ನಾನು ಹೋಗೋವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೋಗ್ತೀವಿ ಮೇಡಮ್. ಸರಿ ಶಂಭು, ನೀನೀಗ ಹೊರಡು. ಅಮರ್ ಸಿಕ್ಕಿದ ತಕ್ಷಣ ಒಂದು ಫೋನ್ ಮಾಡು. ಸರಿ ಮೇಡಮ್. ಏನಿದು? ಅಮರ್ ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಅಂದ್ರೆ ಏನೋ ಗೊತ್ತಿಲ್ಲ ಮಾಮ್. ಫೈನಲಿ ಅವ್ನು ಕಳ್ ಬುದ್ಧಿ ತೋರಿಸ್ಬಿಟ್ನೋ ಏನೋ. ಅದೇ ನನಗೂ ಅನಿಸ್ತಿರೋದು. ಆದ್ರೂ ಮಾಮ್, ಆ ಮನೆಯಲ್ಲಿ ಏನೇ ಕೆಟ್ಟದ್ದು ನಡೆದ್ರು ಅದರಿಂದ ನಮಗೆ ಅಡ್ವಾಂಟೇಜ್ ಇದೆ. ಎಸ್ ಬೇಬಿ. ಯಾಕಂದ್ರೆ ಆ ಮನೆಯವ್ರಿಗೆಲ್ಲ ಅಟ್ಯಾಚ್ ಆಗಿರೋ ಕಮಲಿ ಆ ಮನೆಯಲ್ಲಿ ಯಾರಿಗೆ ಏನೇ ತೊಂದರೆ ಆದರೂ ವೀಕ್ ಆಗಿಬಿಡ್ತಾಳೆ. ಎಸ್ ಮಾಮ್, ನನಗೂ ಅದೇ ಬೇಕಾಗಿರೋದು. ಕಾದಿರೋ ಕಬ್ಬಣನ ಯಾವ ಕಡೆ ಬೇಕಾದರೂ ತಿರುಗಿಸ್ಬೋದು. ನಮಗಿದೆ ಚಾನ್ಸ್ ಬೇಬಿ. ಎಸ್ ಮಾಮ್, ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಈಗ ಮಿಸ್ಸಿಂಗ್ ಆಗಿರೋ ಅಮರ್ ದಿಢೀರ್ ಅಂತ ಪ್ರತ್ಯಕ್ಷ ಆಗಬಾರ್ದು. ಸರ್, ಈಗೇನ್ ಮಾಡೋದು ಸರ್? ಏಟ್ ಹುಡ್ಕುದ್ರೂ ಅಮರಣ್ಣನ ಬಗ್ಗೆ ಸ್ವಲ್ಪನೂ ವಿಷಯ ಗೊತ್ತಾಯ್ತಿಲ್ವಲ್ಲ. ಇನ್ನೂ ಹುಡ್ಕೋಣ ಕಮಲಿ ಅವರ, ಏನಾದರೂ ಗೊತ್ತಾಗ್ಬೋದು. ಶಂಭು, ಅಮರಣ್ಣನ ಬಗ್ಗೆ ಏನಾದ್ರು ವಿಷಯ ಗೊತ್ತಾಯ್ತಾ? ಅವನೆಲ್ಲಾದ್ರೂ ಸಿಕ್ಕದ್ನಾ? ಇಲ್ಲ ಕಮಲಿ, ಎಲ್ಲ ಕಡೆ ಹುಡ್ಕೊಂಬಂದೆ, ಎಲ್ಲೂ ಕಾಣಲಿಲ್ಲ. ನಾವು ಯಾರನ್ನೇ ಕೇಳಿದ್ರು ವಿಷಯ ಗೊತ್ತಿಲ್ಲ ಅಂತ ಹೇಳ್ತೀಯಾರ, ನಾವು ನೋಡಿಲ್ಲ ಅಂತ ಹೇಳ್ತೀಯಾರ. ಸರ್, ಈಗೇನ್ ಮಾಡೋದು ಸರ್? ಕಮಲಿ, ನೀವಿಬ್ರು ಮನೆಗೆ ಹೊರಡಿ, ನಾನು ಇನ್ನೊಂದ್ಸಲ ಹುಡ್ಕೊಂಬತ್ತೀನಿ. ಇಲ್ಲ ಶಂಭು, ನಾವು ನಿನ್ ಜೊತೆ ಬರ್ತೀವಿ, ಎಲ್ಲರೂ ಸೇರಿ ಹುಡ್ಕೋಣ. ಬೇಡ ಸರ್, ಮನೇಲಿ ಪಾಪ ಎಲ್ಲರೂ ಭಯ ಪಡ್ತಿರ್ತಾರೆ. ನಿಮ್ಮ ಮನೆಗೆ ಹೋಗಿ, ನಾನು ಹುಡ್ಕೊಂಬತ್ತೀನಿ. ಅಮ್ಮರು ಎಲ್ಲಾದ್ರೂ ಕಂಡ್ರೆ ತಕ್ಷಣ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ.
ಹುಷಾರ್ ಶಂಭು. ಶಂಭು, ಏನಾದರೂ ವಿಷಯ ಗೊತ್ತಾಗಿದ ತಕ್ಷಣ ನನಗೆ ಫೋನ್ ಮಾಡು. ಸರಿ ಕಮ್ಲಿ.